ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಇವಾಗ ಚೆನ್ನಾಗಿ ಆಗ್ತಾ ಇದ್ದೀನಿ. ಸ್ವಲ್ಪ ಹುಷಾರಿರಲಿಲ್ಲ. ನಾವು ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇಲ್ಲೇ ಸಕಲೇಶ್ಪುರದಲ್ಲಿ ರೊಸೆಟ್ಟಾ ಅಂತ ಹೇಳಿ ಒಂದು ರೆಸಾರ್ಟ್ ಇದೆ, ಅಲ್ಲಿಗೆ ಒಂದು ಡೇ ಔಟಿಂಗ್ ಹೋಗಿದ್ವಿ. ಹಾಗಾಗಿ ಅದ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅಲ್ಲಿ ವ್ಯೂ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ನಾವು ಕೂಡ ಕೆಲವೊಂದು ಎಂಜಾಯ್ ಮಾಡಿ ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಯಾರಾದರೂ ಯಾವುದಾದ್ರೂ ರೆಸಾರ್ಟ್ನ ಡೇ ಔಟಿಂಗಿಗೆ ಅಂತ ಹುಡುಕ್ತಾ ಇದ್ದರೆ ಆ್ಯಂಡ್ ಸ್ಟೇ ಆಗೋಕ್ಕೆ ಅಂತ ಹುಡುಕ್ತಾ ಇದ್ದರೆ ಖಂಡಿತವಾಗ್ಲೂ ನೀವು ಒಂದು ಸತಿ ಟ್ರೈ ಮಾಡ್ಬೋದು. ಆ್ಯಂಡ್ ಅಲ್ಲಿರುವಂತಹ ಬಗ್ಗಿಯಲ್ಲಿ ಎಲ್ಲ ನಾವು ಸ್ವಿಮ್ಮಿಂಗ್ ಪೂಲ್ ಹತ್ರ ಹೋಗಿ ನಾವು ತಂದಿರುವಂತಹ ಕೆಲವೊಂದು ಥಿಂಗ್ಸ್ನೆಲ್ಲ ಇಟ್ಕೊಂಡು ಕೆಲವೊಂದು ಗೇಮ್ಸ್ ಎಲ್ಲ ಆಟ ಆಡಿದ್ವಿ. ತುಂಬ ನೇಚರ್ನ ಇಷ್ಟಪಡೋರು, ಪೀಸ್ಫುಲ್ಲಾಗಿ ಇರಬೇಕು ಅಂತ ಅಂದ್ಕೊಳ್ಳೋರಿಗೆ ಒಂದು ಒಳ್ಳೆ ಪ್ಲೇಸ್ ಅಂತಲೇ ನನಗೆ ಅನ್ನಿಸ್ತು. ಆ್ಯಂಡ್ ನೆಕ್ಸ್ಟು ನಾವು ಈ ಸತಿ ಆಟ ಆಡಿಸೋದು ಬೇರೆ ಒಬ್ಬರು ಅಕ್ಕ ಇದ್ದರು. ಸೊ ಅವರು ಕೆಲವೊಂದು ಗೇಮ್ಸ್ ಎಲ್ಲ ಆರ್ಗನೈಸ್ ಮಾಡಿದರು. ತುಂಬ ಫನ್ನಿಯಾಗಿತ್ತು. ಬಟ್ ನನಗೆ ಸ್ವಲ್ಪ ಸುಸ್ತಾಗ್ತಿರೋದ್ರಿಂದ ನಾನು ಅಷ್ಟು ಎಲ್ಲ ಗೇಮ್ಸಿಗೂ ಪಾರ್ಟಿಸಿಪೇಟ್ ಮಾಡಲಿಲ್ಲ. ಸುಮ್ಮನೆ ಹಾಗೆ ಕೆಲವೊಂದನ್ನು ಆಟ ಆಡಿದೆ, ಎಷ್ಟಾಗುತ್ತೆ ಅಷ್ಟು. ಕೆಲವೊಂದನ್ನು ಹಾಗೆ ಎಲ್ಲರನ್ನೂ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಎಲ್ರಿಗೂ ಏನು ಗೆದ್ದಿದ್ದಾರಲ್ವ ಅದರಲ್ಲಿ ಬಂದಿರುವಂತಹ ಪ್ರೈಸ್ನ ತೋರಿಸ್ತಾ ಇದ್ರು. ನನಗೆ ಈ ಸತಿ ಒಂದು ಬರಲಿಲ್ಲ ಅಂತ ತಮಾಷೆ ಮಾಡಿಕೊಂಡು ಎಲ್ಲರಿಗೂ ಏನೇನು ಸಿಕ್ಕಿದೆ ಅಂತ ಹೇಳಿ ಅದ್ರ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ. ಆ್ಯಂಡ್ ಮಧ್ಯಾಹ್ನದ ಲಂಚು ಅಂತೂ ತುಂಬಾ ಚೆನ್ನಾಗಿತ್ತು. ಕಂಪ್ಲೀಟಾಗಿ ಬಫೆಟ್ ಇರೋದ್ರಿಂದ ಎಲ್ಲದು ಸ್ವೀಟ್ಸ್ ಇತ್ತು. ಬಟ್ ನಾನು ಏನೂ ಸ್ವೀಟ್ಸ್ನ ತಿನ್ನಲೇ ಇಲ್ಲ. ಎಲ್ಲ ಒಂದೊಂದು ಸ್ಪೂನು. ಚೂರು ಆಸೆ ಆಗುತ್ತಲ್ವ ಪ್ರೆಗ್ನೆನ್ಸಿ ಅಂತ ಅಂದರೆ ಎಲ್ಲದೂ ತಿನ್ನಬೇಕು ಈ ಟೈಮಲ್ಲಿ. ಬಟ್ ನಾನಂತ ಅನ್ಲಕ್ಕಿ ಯಾರೂ ಇಲ್ಲ ಅನಿಸುತ್ತೆ. ನನ್ನ ಮಗಳು ಪ್ರೆಗ್ನೆಂಟಲ್ಲಿ ಇನ್ನೂ ಬೇಗ ನನಗೆ ಡಯಾಬಿಟಿಸ್ ಬಂದುಬಿಟ್ಟಿತ್ತು. ಅವಾಗೇನೂ ತಿಂದಿರಲಿಲ್ಲ. ಈಗಲೂ ಹಾಗೇ ಇಷ್ಟ ಆಗಿದ್ದನ್ನು, ಕಣ್ಣಲ್ಲಿ ನೋಡಿದ್ದನ್ನು ಹೊಟ್ಟೆ ತುಂಬ ತಿನ್ನಲೇ ಇಲ್ಲ ಬಿಡಿ. ನಾನು ಹೆದ್ರುಕೊಂಡು ಡಯಟ್ ಮಾಡಿಕೊಂಡೇ ಇದ್ದೆ. ನಾನು ಹೆದ್ರುಕೊಂಡೆ ಅಂತ ಹೇಳಿ ಏನು ಶುಗರ್ ನನಗೆ ಹೆದ್ರುಕೊಂಡಿಲ್ಲ. ಇಲ್ಲ ನಿನಗೆ ಲಿಪಿ ಪ್ರೆಗ್ನೆನ್ಸಿಲೂ ಬಂದಿತ್ತು, ಈ ಸಲಿನೂ ಬಂದೇ ಬರುತ್ತೆ ಅಂತ ಹೇಳಿ ಸದ್ಯ 8th ಮಂತ್ ಇನ್ನೇನು ಕಂಪ್ಲೀಟ್ ಆಗಬೇಕು ಅನ್ನೋ ಟೈಮಲ್ಲಿ ಬಂತು. ಸೊ ನನಗೆ ಸದ್ಯ ಇಷ್ಟು ಲೇಟಾಗಿ ಬಂತಲ್ಲ ಅನ್ನೋದು ಒಂದು ಸಮಾಧಾನ ಇದೆ. ಆಲ್ಮೋಸ್ಟ್ ಇನ್ನೂ ಒಂದು 20-25 ಡೇಸ್ ವೆಯ್ಟ್ ಮಾಡಿಬಿಟ್ರೆ ಸೆಕೆಂಡ್ ಬೇಬಿ ಬಂದುಬಿಡುತ್ತೆ. ಹಾಗಾಗಿ ಎಲ್ಲದನ್ನು ಸ್ಯಾಕ್ರಿಫೈಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಅಲ್ಲಿಂದ ಔಟ್ಸೈಡ್ ಬಂದರೆ ಒಂದು ಟೀ ಮತ್ತು ಕಾಫಿ ಕೌಂಟರ್ ಅಂತ ಮಾಡಿದರು, ಅಲ್ಲಿರೋಂತಹ ಕ್ಲಿಪ್ಪಿಂಗ್ಸು. ಅದಾದಮೇಲೆ ನೆಕ್ಸ್ಟ್ ಡೇ ವಿಡಿಯೋ ಇದು. ಆ್ಯಕ್ಚುಲಿ ಇದನ್ನ ದೊಡ್ಲಿಕಾಯಿ ಅಂತಲೂ ಕರಿತೀವಿ, ಮೂಗಳ್ಳಿಕಾಯಿ ಅಂತಲೂ ಕರೀತಾರೆ. ಇದ್ರದ್ದು ಉಪ್ಪಿನಕಾಯಿ ಹಾಕೋದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಒಂದೊಂದು ಥರ ಹಾಕ್ತಾರೆ. ಬಟ್ ನಾನು ಹೇಗೆ ಕಲ್ತಿದ್ದೀನಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇದನ್ನು ಚೆನ್ನಾಗಿ ತೊಳೆದು ಒರೆಸಿಟ್ಕೊಂಡು ಇಷ್ಟು ದಪ್ಪಕ್ಕೆ, ಈ ಥರ ದಪ್ಪಕ್ಕೆ ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ತಿರುಳು ಸಮೇತ ಹಾಕ್ತೀನಿ ನಾನು. ಕೆಲವು ತಿರುಳು ಹಾಕಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ ನನಗೆ. ಬಟ್ ಹಿಂಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ಹೀಗೆ ಈ ಥರ ತಿರುಳು ಸಮೇತ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಹಾಕೋದಿದ್ದೀನಿ. ಇಲ್ಲಿ ಒಂದರಲ್ಲಿ ಸಾಲಲ್ಲ ಅಂತ ಹೇಳ್ಬಿಟ್ಟು ಎರಡಕ್ಕೂ ಇಟ್ಕೊಂಡಿದ್ದೀನಿ. ಇದನ್ನು ಇಟ್ಕೊಂಡು ಇವಾಗ ಇದಕ್ಕೆ ದಪ್ಪು ಪೇನ್ ಬರುತ್ತೆ, ಉಪ್ಪನ್ನ ಹಾಕ್ಕೊಳ್ತೀನಿ. ಇದು ತುಂಬಾ ಹುಳಿ ಇರುತ್ತಲ್ವ, ಯಾಕಂದರೆ ನಾನು ತಿರುಳನ್ನು ಹಾಕಿದ್ದೀನಿ. ಹಾಗಾಗಿ ಏನು ಮಾಡ್ತಿದ್ದೀನಿ, ದಪ್ಪು ಪೇನ್ ಇರುತ್ತೆ, 2 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. ಬೆಂದಾದ್ಮೇಲೆ ಬೇಕು ಅಂತ ಅನಿಸಿದ್ರೆ ನಾನು ಆಮೇಲೆ ಇನ್ನೊಂಚೂರು ಸ್ಪೂನ್ ಹಾಕ್ಕೊಳ್ತೀನಿ. ಎರಡಕ್ಕೂ ಇವಾಗ 2 ಸ್ಪೂನ್ ಹಾಕ್ಕೊಂಡು ಇದನ್ನು ಬೇಯಿಸೋದು ತೋರಿಸ್ತೀನಿ. ಬೇಯಿಸೋದು ಅಂದರೆ ಯಾವ ಥರ ಅಂತ ಹೇಳ್ಬಿಟ್ಟು. ಉಪ್ಪೇನು ಜಾಸ್ತಿ ಹಿಡಿಯುತ್ತೆ ಅಂತ ಅಂದರೆ ಹುಳಿಗೋಸ್ಕರ. ಹಿಂಗೆ ಚೆನ್ನಾಗಿ ಕುದಿಬೇಕು. ಈ ಥರ ಚೆನ್ನಾಗಿ ಕುದ್ದು ಬೇಯುತ್ತೆ. ಬೆಂದ ಮೇಲೆ ಹೆಂಗಾಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಕಂಪ್ಲೀಟಾಗಿ ಈ ಥರ ಬೆಂದಿರುತ್ತೆ ನೋಡಿ. ಹೀಗೆ ಬೆಂದಾದ್ಮೇಲೆ ಇದನ್ನು ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡ್ತೀನಿ. ಯಾಕೆ? ಹಾಂ ನೋಡಿ ಹೆಂಗೆ ಬೆಂದಿದೆ. ನನ್ಗಿಂತ ಒದ್ದೆ ಇದೆಯಾ? ಸ್ವಲ್ಪ ನಮ್ಮೊಂದು ಎಲ್ಲರೂ ಬೇಬಿಗೆ ಊಟ ಮಾಡೋಣ. ಎಗ್ ಸುಲ್ದಿಟ್ಟಿದ್ದೀನಿ. ಕಾಯಿ ಬೇಯ್ತಾ ಇದೆ, ಆಫ್ ಮಾಡಿದ್ವಿ. ಅಲ್ಲಿ ತನಕ ಊಟ ಮುಗಿಸೋಣ ಅಂತ ಹೇಳ್ಬಿಟ್ಟು ಊಟ ಮುಗಿಸ್ತಾ ಇದ್ದೀವಿ. 1.5 ಸ್ಪೂನು ಮೆಂತೆ ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಆಗುತ್ತೆ. ಹೀಗೆ ಒಂದ್ಸತಿ ಗೊತ್ತಿಲ್ಲದೆ ಜಾಸ್ತಿ ಮೆಂತೆ ಹಾಕ್ಬಿಟ್ಟು ಫುಲ್ ಉಪ್ಪಿನಕಾಯಿ ಎಲ್ಲ ಕಹಿ ಆಗಿಬಿಟ್ಟಿತ್ತು. ಹಾಗಾಗಿ 1.5 ಸ್ಪೂನ್ ಮೆಂತೆ ಹಾಕ್ಕೊಂಡು ಅದನ್ನೊಂಚೂರು ಹುರ್ಕೋಬೇಕು, ಫ್ರೈ ಮಾಡ್ಕೋಬೇಕು.
ಅದ್ರ ಜೊತೆಗೇ 2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ತಿದ್ದೀನಿ. ಆಮೇಲೆ 2 ಸ್ಪೂನಷ್ಟು ಸಾಸಿವೆ, ಜೀರಿಗೆ ಮೆಂತೆ ಸಾಸಿವೆ ಇಷ್ಟನ್ನು ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡ್ಕೊಂಡಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಜೊತೆಗೆ ಮೈನ್ ಇಂಗ್ರೀಡಿಯೆಂಟ್ ಏನಪ್ಪ ಅಂತ ಅಂದರೆ ಬೆಳ್ಳುಳ್ಳಿ. ಇಲ್ಲಿ ನೋಡಿ ಇಷ್ಟು ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ. ಅದು ಒಂದು ಬಾಣಲಿಗೆ ಇಷ್ಟು ಬೆಳ್ಳುಳ್ಳಿ ಅನ್ನೋ ಥರ ತಗೊಂಡಿದ್ದೀನಿ. ಇಷ್ಟು ಒಂದು ಮುಷ್ಟಿ ಆಗುವಷ್ಟು ಒಂದು ಬೆಳ್ಳುಳ್ಳಿ ಮತ್ತು ಇನ್ನೊಂದು ಮುಷ್ಟಿ ಆಗುವಷ್ಟು ಬೆಳ್ಳುಳ್ಳಿ, 2 ಮುಷ್ಟಿ ಬೆಳ್ಳುಳ್ಳಿ ತಗೊಳ್ತಾ ಇದ್ದೀನಿ. ಇದನ್ನ ಇವಾಗ ಚೆನ್ನಾಗಿ ಪುಡಿ ಥರ ಮಾಡ್ಕೊಳ್ತೀನಿ. 2 ಬಾಣಲಿ ಬೇಯಿಸಿದ್ದೆ ಅಲ್ವಾ, ಕಾಸಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು 2 ಒಂದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಏನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಆ ಪೇಸ್ಟನ್ನು ಇವಾಗ ಕಂಪ್ಲೀಟಾಗಿ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆ, ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ ಪೇಸ್ಟು. ನೀರು ಹನಿ ಹಾಕಬಾರ್ದು, ಯಾಕಂದರೆ ಉಪ್ಪಿನಕಾಯಿ ಹಾಳಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನೀರು ಬೀಳಬಾರ್ದು. ಹಾಕ್ಕೊಂಡು ಆಮೇಲೆ ಬೇಕು ಅಂತ ಅಂದರೆ ಕೆಲವರು ಮೆಣಸಿಕಾಯಿನ ಪುಡಿ ಮಾಡಿ ಹಾಕ್ಬೋದು ಹುರಿದು. ನಾನು ಇವಾಗ ರೆಡಿ ಹಚ್ಕಾರ ಪುಡಿನೇ ಮನೇಲಿ ಇತ್ತಲ್ವ, ಹಾಗಾಗ್ಬಿಟ್ಟು ಅದನ್ನು ಹಾಕ್ಕೊಳ್ತಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನಿಲ್ಲೊಂದು 5 ಸ್ಪೂನ್ ಹಾಕ್ತಿದ್ದೀನಿ, ಯಾಕಂದರೆ ಹುಳಿ ಉಪ್ಪು ಜಾಸ್ತಿ ಇರೋದ್ರಿಂದ ಈಗ ಸದ್ಯಕ್ಕೆ 6 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಬೇಕು ಅಂದರೆ ಹಾಕ್ಕೊಳ್ತೀನಿ. ಖಾರ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ತಕ್ಕಂತೆ ಕಲಿಸ್ಕೊಳ್ಳಿ ನೀವು. ಖಾರ ಪುಡಿ ಎಷ್ಟು ಬೇಕೋ ಅಷ್ಟು. ಹುಳಿನೂ ಸೇರಿಸಿ ಹಾಕಿದ್ದೀನಿ ನಾನಿಲ್ಲಿ, ರಸನೂ ವೇಸ್ಟ್ ಮಾಡಿಲ್ಲ. ಯಾಕಂದರೆ ಅದು ರಸ ಇರುತ್ತಲ್ಲ, ಅದನ್ನ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ನಂಚ್ಕೊಂಡು ಮೊಸರನ್ನದ ಜೊತೆ ಅಥವಾ ಅನ್ನದ ಜೊತೆ ಅಂತ ಹೇಳಿಬಿಟ್ಟು ಅದನ್ನು ಸೇರಿಸಿ ಹಾಕ್ತಿದ್ದೀನಿ. ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಎಣ್ಣೆ ಒಂಚೂರು ಕಾಯಬೇಕು. ಎಣ್ಣೆ ಕಾದ್ಮೇಲೆ ಸಾಸಿವೆ ಮತ್ತು ಹಿಂಗನ್ನು ಹಾಕ್ಬಿಟ್ಟು ಒಗ್ಗರಣೆ ಕೊಟ್ಟರೆ ರೆಡಿ. ಏನು ಉಪ್ಪಿನಕಾಯಿ. 1 ಸ್ಪೂನ್ ಸಾಸಿವೆ, 2 ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂಚೂರು ಹಿಂಗೆ ಹಾಕ್ಬಿಡ್ತೀನಿ ನಾನು. ಇದೇನು ಹಸಿದಲ್ವಲ್ಲ, ಹಾಗಾಗಿ ಏನು ಮಾಡ್ತಿದ್ದೀನಿ, ಬಿಸಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಹಿಂಗು ಹಾಕಿ ಒಗ್ಗರಣೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು 5 ನಿಮಿಷ ಬಿಟ್ಟು ಬಾಟ್ಲಿಗೆ ತುಂಬಿಟ್ರೆ ನಂಗೆ ಇಷ್ಟ ಆಗುವಂತಹ ಉಪ್ಪಿನಕಾಯಿ ರೆಡಿ ಆಗುತ್ತೆ. ಆ್ಯಂಡ್ ಇದನ್ನ ನೋಡ್ತಿರೋರು ಬೇರೆ ಥರ ಏನಾದರೂ ಮಾಡ್ಬೋದು ಅನ್ನೋದು ಗೊತ್ತಿದ್ರೆ ನನಗೂ ಟಿಪ್ಸ್ ಶೇರ್ ಮಾಡಿ. ನೆಕ್ಸ್ಟ್ ಟೈಮ್ ಅದೇ ಇದನ್ನು ಫಾಲೋ ಮಾಡಿ ಮಾಡ್ತೀನಿ. ಬಾಕ್ಸಿಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಆ್ಯಂಡ್ ರುಚಿಯಾಗಿರೋವಂತಹ ಉಪ್ಪಿನಕಾಯಿ ರೆಡಿ ಆಯಿತು. ಆ್ಯಂಡ್ ಆವತ್ತಿನ ದಿನವೇ ಮೋಹನ್ ಫ್ರೆಂಡ್ಸ್ ಎಲ್ಲ ಬಂದಿದ್ದರು. ನಾನು ಇವಾಗ ಪ್ರೆಗ್ನೆನ್ಸಿ ಇರೋದ್ರಿಂದ ನನಗೆ ಊಟ ಏನು ಇಷ್ಟ ಆಗುತ್ತೆ ಅದನ್ನು ಭಟ್ರ ಹತ್ರ ಕರೆಸಿ ಮೇಲ್ಗಡೆ ಪಾರ್ಟಿ ಹಾಲಲ್ಲಿ ನನಗೆ ಊಟನ ಕೊಡಿಸಿದ್ರು. ಮತ್ತು ಅವ್ರು ಬರಬೇಕಾದ್ರೆ ಹೂವು, ಹಣ್ಣು, ಕುಂಕುಮ ಪ್ರತಿಯೊಂದನ್ನು ತೊಗೊಂಡು ಬಂದಿದ್ದರು. ನನಗಂತೂ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಜೆಂಟ್ಸ್ ಆದ್ರೂ ಕೂಡ ಅವ್ರು ಬಂದು ನನಗೆ ಊಟ ಹಾಕಬೇಕು ಪ್ರೆಗ್ನೆನ್ಸಿಯಲ್ಲಿ ಅನ್ನೋ ಒಂದು ಥಾಟ್ ಇಟ್ಕೊಂಡು ಬಂದಿದ್ರಲ್ಲ, ಸಖತ್ ಖುಷಿ ಆಯಿತು. ಹಾಗಾಗಿ ಅದ್ರದ್ದು ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅದೆಲ್ಲ ಆದಮೇಲೆ 1-2 ಡೇಸ್ ಸಡನ್ನಾಗಿ ನನಗೆ ಏನಾಯಿತು, ಬ್ರೌನ್ ಕಲರ್ ಡಿಸ್ಚಾರ್ಜ್ ಆಯಿತು. ಏನಪ್ಪ ಹಿಂಗಾಗ್ಬಿಡ್ತು, ಬೆಳಗ್ಗೆ ಎದ್ದ ತಕ್ಷಣ 5:45 ಅಂತ ಭಯ ಆಯಿತು. ಸರಿ ಅಂತ ಪಟ್ಟಂತ ಡಾಕ್ಟ್ರಿಗೆ
ಕಾಲ್ ಮಾಡಿಕೊಂಡು ಹಾಸ್ಪಿಟಲಿಗೆ ಬಂದೆ. ಹಾಸ್ಪಿಟಲಿಗೆ ಬಂದ ತಕ್ಷಣ ಡಾಕ್ಟ್ರೆಲ್ಲ ಚೆಕಪ್ ಮಾಡಿದ್ರು, ಏನು ತೊಂದರೆ ಇಲ್ಲ ಅಂತ ಹೇಳಿ ನನಗೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರು. ಸ್ಕ್ಯಾನಿಂಗ್ ಮಾಡಿಸಿದಾಗ ಒಳಗಡೆ ಬೇಬಿ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಏನೋ ಪ್ಲೆಸೆಂಟಮಲ್ಲಿರುವಂತಹ ವೇಸ್ಟ್ ಏನಿರುತ್ತೆ ಅದು ಕೆಲವೊಂದು ಸತಿ ಆ ಥರ ಡಿಸ್ಚಾರ್ಜ್ ಆಗಿರುತ್ತೆ, ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು. ಆದ್ರೂ ಒಂದು ಸೇಫರ್ ಸೈಡಿಗೆ, ಯಾಕೆಂದರೆ ನನಗಿನ್ನ 8 ಕಂಪ್ಲೀಟ್ ಆಗಿರಲಿಲ್ಲ. 8 ಕಂಪ್ಲೀಟ್ ಆಗೋಕ್ಕೆ 10 ಡೇಸ್ ಬೇಕಿತ್ತು 9ಗೆ ಬೀಳೋಕ್ಕೆ. ಹಾಗಾಗಿ ಏನು ಮಾಡಿದ್ರು, ಒಂದು ಲಂಗ್ಸ್ ಮೆಚುರಿಟಿ ಇಂಜೆಕ್ಷನ್ನ ಕೊಟ್ಟು ನನ್ನ ಶುಗರ್ನ ಮಾನಿಟರ್ ಮಾಡಿ ಶುಗರ್ ಟೆಸ್ಟ್ನ ಮಾಡಿಸಿ ಇನ್ಸುಲಿನ್ನ ಸ್ಟಾರ್ಟ್ ಮಾಡಿದ್ರು. ಬಟ್ ನನ್ನ ಮಗಳಿಗೆ ಅವತ್ತು ಎಕ್ಸಾಮ್ ಇರೋದ್ರಿಂದ ಅವಳೆಲ್ಲೂ ಹೋಗಲ್ಲ ಅಂತ ಹಠ ಮಾಡಿ ಹಾಸ್ಪಿಟಲಲ್ಲೇ ಉಳ್ಕೊಂಡು ಮ್ಯಾಥ್ಸ್ ಎಕ್ಸಾಮ್ ದಿನ ನನ್ನ ಹತ್ರ ಪ್ರತಿಯೊಂದನ್ನು ಹೇಳಿಸ್ಕೊಂಡು ನೆಕ್ಸ್ಟ್ ಡೇ ಅಲ್ಲೇ ಉಳ್ಕೊಂಡಿತ್ತು. ಹೋಗು ಮಗಳೇ ಆಂಟಿ ಮನೇಲಿ ಉಳ್ಕೊ ಅಂದರು, ಕೇಳಲಿಲ್ಲ. ಇಲ್ಲ ಅಮ್ಮ ನಾನು ನಿನ್ನ ಜೊತೆನೇ ಉಳ್ಕೊಳ್ತೀನಿ ಅಂತ ಅಂದ್ಲು. ಹೇಗೋ 3 ಕಾಟ್ ಇತ್ತಲ್ಲ ಅಂತ ಹೇಳಿ ಸರಿ ಅಂತ ಹೇಳಿ ಅವಳನ್ನು ಉಳಿಸ್ಕೊಂಡಿದ್ದೆ. ಬೆಳಗ್ಗೆ ಅಲ್ಲೇ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನ ಏನು ಮಾಡ್ಸೋಕ್ಕಾಗಲಿಲ್ಲ, ಏಕೆಂದರೆ ಹಾಸ್ಪಿಟಲ್ ಅಲ್ವಾ ಅಂತ ಹೇಳಿಬಿಟ್ಟು ಅಲ್ಲೇ ಬ್ರಷ್ ಮಾಡಿಸಿ ಅವಳಿಗೆ ಯೂನಿಫಾರ್ಮ್ ಎಲ್ಲ ತೊಗೊಂಡು ಬಂದಿದ್ದರು ಅಮ್ಮ. ಹೋಗಿ ಅವಳನ್ನ ಎಬ್ಬಿಸಿ ಹೊಡಿಸಿ ನಾವು ಬಾಡಿಗೆ ಮನೇಲಿ ಇದ್ವಿ ಅಲ್ವಾ, ಓನರ್ ಆಂಟಿ ಅವರು ಪಲಾವ್ನ ಮಾಡಿ ಕೊಟ್ಟು ಕಳಿಸಿದ್ರು. ಅಮ್ಮ ಅವಳಿಗೂ ತಿನ್ನಿಸಿ ನನಗೂ ಸ್ವಲ್ಪ ಪಲಾವೆಲ್ಲ ಹಾಕ್ಕೊಟ್ರು. ನನಗೆ ಹೆಂಗೆ ಅಂದರೆ ಖಾರನೇ ತಿನ್ನೋಕ್ಕಾಗಲ್ಲ, ತುಂಬ ಎದೆ ಉರಿತಾ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲದನ್ನು ಅವಾಯ್ಡ್ ಮಾಡಿದ್ದೀನಿ. ಇಷ್ಟ ಏನೇ ಫುಡ್ನ ಡಯಟ್ ಮಾಡಿ ಏನೇ ಹೆಲ್ದಿ ಫುಡ್ನ ತೊಗೊಂಡ್ರು ನಮ್ಮ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂತ ಅಂದರೆ ಹೀಗೆ ಆಗೋದು. ಹಾಗಾಗಿ 2 ಡೇಸ್ ಆದಮೇಲೆ ಡಾಕ್ಟರ್ನ ಕೇಳಿಕೊಂಡು ಅಲ್ಲಿಂದ ಡಿಸ್ಚಾರ್ಜ್ ಆಗಿ ಇನ್ಸುಲಿನ್ ಜೊತೆಗೆ ಮನೆಗೆ ಬಂದೆ. ಆ್ಯಕ್ಚುಲಿ ಹಾಸ್ಪಿಟಲಿಂದ ಅಡ್ಮಿಟ್ ಆಗಿ ಬಂದು ಒಂದು 3 ಡೇಸ್ ರೆಸ್ಟ್ ತೊಗೊಂಡು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ನಾನು ಹೇಳಿದೆ ನಿಮ್ಗೆ ಆಲ್ರೆಡಿ ನನಗೆ ಡಯಾಬಿಟಿಸ್ ಲಿಪಿ ಪ್ರೆಗ್ನೆನ್ಸಿಯಲ್ಲಿತ್ತು, ಈ ಸಲನೂ ಬಂದೇ ಬರುತ್ತೆ ಅಂತ ಹೇಳಿಬಿಟ್ಟು ತುಂಬ ಫುಡ್ಡಲ್ಲಿ ಅವಾಯ್ಡ್ ಮಾಡಿದ್ದೆ. ಆ್ಯಕ್ಚುಲಿ ಏನೇ ಫುಡ್ಡಲ್ಲಿ ಅವಾಯ್ಡ್ ಮಾಡಿದ್ರು ನೋಡಿ ನನಗಿವಾಗ 8th ಮಂತಲ್ಲಿ ಬಂದೇ ಬಿಡ್ತು. ಇನ್ಸುಲಿನ್ ತೊಗೊಳ್ಳೇಬೇಕು ಅಂತ ಹೇಳಿದ್ರು ಡಾಕ್ಟ್ರು. ಬಟ್ ಸಡನ್ನಾಗಿ ಇನ್ಸುಲಿನ್ನ ಸ್ಟಾರ್ಟ್ ಮಾಡಲ್ಲ. ನಮ್ಮ ಬಾಡಿ ಹೇಗೆ ಅಡ್ಜಸ್ಟ್ ಆಗುತ್ತೆ, ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಅನ್ನೋದನ್ನು ನೋಡಿ ನನ್ನನ್ನು 2 ಡೇಸ್ ಅಡ್ಮಿಟ್ ಮಾಡ್ಕೊಂಡಿದ್ರು. ಅಡ್ಮಿಟ್ ಮಾಡಿಕೊಂಡು ಇನ್ಸುಲಿನ್ನ ಸ್ಟಾರ್ಟ್ ಮಾಡಿದ್ರು. ಹಾಗಾಗಿ ತುಂಬಾ ಸುಸ್ತು ಮಾಡುತ್ತೆ. ಆಲ್ಮೋಸ್ಟು 8 ಡೇಸ್ ಕಂಟಿನ್ಯೂಸ್ ಆಗಿ ಇಲ್ಲಿ ಪ್ರಿಕ್ ಮಾಡಿ ನಾನು ಬ್ಲಡ್ಡನ್ನು ಚೆಕಪ್ ಮಾಡ್ಕೊಬೇಕು. ಫುಲ್ ಇಲ್ಲೆಲ್ಲ ಕೈಯೆಲ್ಲ ಡಾಟ್ ಥರ ಆಗೋಗ್ಬಿಟ್ಟಿದೆ. ಪ್ರಿಕ್ ಮಾಡೋದು ಬೆಳಗ್ಗೆ ಒಂದು ಸತಿ, ಮಧ್ಯಾಹ್ನ, ರಾತ್ರಿ ಕಂಟಿನ್ಯೂಸ್ ಆಗಿ ಮಾನಿಟರ್ ಮಾಡಿಕೊಂಡು ಒಂದು ಸತಿ ಇವಾಗ ಇನ್ಸುಲಿನ್ ಡೋಸೇಜ್ನ ಫಿಕ್ಸ್ ಮಾಡಿದ್ದಾರೆ. ಏನಕ್ಕೆ ಅಂತ ಅಂದರೆ ಆ್ಯಕ್ಚುಲಿ ಎಷ್ಟೇ ಅವಾಯ್ಡ್ ಮಾಡಿದ್ರು ಫುಡ್ಡನ್ನು ಅದು ಬ್ಲಡ್ಡಲ್ಲೇ ಶುಗರ್ ಥರ ಬಂದುಬಿಡುತ್ತೆ. ಅಂಥೂ ಡಯಟಲ್ಲೇ ಇದ್ದೀನಿ ನಾನು. ಸಪೋಸ್ ಯಾರಾದರೂ ನಂಗೆ ತುಂಬ ಜನ ಮೆಸೇಜ್ ಮಾಡಿದ್ರಿ, ನಾನು ಲಾಸ್ಟ್ ಶಾರ್ಟ್ಸ್ ಹಾಕಿದ್ನಲ್ಲ ಅದರಲ್ಲಿ, ನನಗೂ ಡಯಾಬಿಟಿಸ್ ಇದೆ, ಹೇಗೆ ಫುಡ್ ತೊಗೊಳ್ತೀರಾ ಅಂತ ಹೇಳಿಬಿಟ್ಟು. ಏನಂತ ಅಂದರೆ ನಿಮ್ಮ ಬಾಡಿ ನೇಚರ್ ಮೇಲೆ ನೀವೊಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ನಾನು ಹೆಂಗೆ ತೊಗೊಳ್ತೀನಿ ಅಂದರೆ ಮಧ್ಯಾಹ್ನ ಸ್ವಲ್ಪ ಮುದ್ದೆ ತೊಗೊಂಡು ಸಾಂಬಾರು ಮತ್ತು ತರಕಾರಿ ಪಲ್ಯ, ಅದ್ರ ಜೊತೆಗೆ ಇಷ್ಟು ರೈಸ್ ತೊಗೊಳ್ತೀನಿ. ಬೆಳಗ್ಗೆ ಒಂದೊಂದು ಟೈಮ್ ನಾರ್ಮಲ್ ಏನು ತಿಂಡಿ ಇರುತ್ತೆ ಅದನ್ನೇ ತೊಗೊಳ್ತೀನಿ. ತುಂಬ ಚಪಾತಿ ಆ ಥರ ಎಲ್ಲ ತೊಗೊಂಡ್ರೆ ಬಾಡಿ ಒಂಥರ ಸುಸ್ತು ಮಾಡುತ್ತೆ ಮತ್ತು ಹೀಟ್ ಆದಂಗೆ ಆಗುತ್ತೆ. ಹಾಗಾಗಿ ಮಶ್ರೂಮು, ಪನ್ನೀರು ಮತ್ತು ಕಾಳು, ಸೊಪ್ಪು, ಎಲ್ಲ ಥರ ತರಕಾರಿಗಳು ಅಂದರೆ ಕೆಲವೊಂದೊಂದು, ಈಗ ಕ್ಯಾರೆಟು, ಬೀಟ್ರೋಟು ಅಂಥದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಮತ್ತು ಡ್ರೈ ಫ್ರೂಟ್ಸಲ್ಲಿ ಬಂದರೆ ಬಾದಾಮಿ ನೆನೆಸಿ ತಿನ್ನೋದು, ವಾಲ್ನಟ್ಟು, ಆ ಥರದ್ದು ಸ್ವೀಟ್ ಇರೋದನ್ನೆಲ್ಲ ಅವಾಯ್ಡ್ ಮಾಡಬೇಕು. ಮತ್ತು ಹಣ್ಣು ಬಂದರೆ ನಾನು ಅರ್ಧ ಆ್ಯಪಲ್ ತಿಂತೀನಿ, ಪೊಮೊಗ್ರೆನೇಟ್ ಸ್ವಲ್ಪ, ಮೊಳಕೆ ಕಟ್ಟಿರೋ ಕಾಳು, ಈ ಥರ ನಾನು ಫುಡ್ಡನ್ನ ಬ್ಯಾಲೆನ್ಸ್ ಮಾಡ್ತಾಯಿದ್ದೀನಿ. ಸೊ ನೀವು ಒಂದು ಸತಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇಷ್ಟೇ. ಏನೇ ಡಯಟ್ ಮಾಡಿ ಏನೇ ಅವಾಯ್ಡ್ ಮಾಡಿದ್ರು ಈಗ ಬೆಳಗ್ಗೆ ಒಂದು ಸಂಜೆ ಒಂದು ಮಿಸ್ ಮಾಡಿದೆ ಇನ್ಸುಲಿನ್ ತೊಗೊಬೇಕು. ಆ್ಯಕ್ಚುಲಿ ಕಾಲೆಲ್ಲ ಒಂಥರ ಹಸ್ರುಗಾಗೋಗ್ಬಿಟ್ಟಿದೆ ಇನ್ಸುಲಿನ್ ತೊಗೊಂಡು. ಆಲ್ಮೋಸ್ಟ್ ಇನ್ನೊಂದು 20 ಡೇಸ್ ನನಗೆ. ಯೂಶ್ವಲಿ ಶುಗರ್ ಇದ್ದರೆ 15 ಡೇಸ್ ಪ್ರಿಯರ್ ಸಿಸರಿಯನ್ನು ಮಾಡಿಬಿಡ್ತಾರೆ. ಡಿಪೆಂಡ್ಸು, ಕೆಲವ್ರಿಗೆ ನಾರ್ಮಲ್ ಡೆಲಿವರಿನೂ ಮಾಡ್ತಾರೆ. ಅವ್ರ ಶುಗರ್ ಲೆವೆಲ್ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡು. ನನಗೆ ಎಷ್ಟೇ ಇನ್ಸುಲಿನ್ ಕೊಟ್ಟರು 200 ಅಬೋನೇ ತೋರಿಸ್ತಾ ಇತ್ತು. ನನ್ನ ಶುಗರ್ ಕಂಟ್ರೋಲೇ ಬರ್ತಾ ಇರಲಿಲ್ಲ ಏನೇ ಡಯಟ್ ಮಾಡಿದ್ರು. ಹಾಗಾಗಿ ಡಾಕ್ಟ್ರು 15 ಡೇಸ್ ಪ್ರಿಯರೇ ಮಾಡೋಣ ಅಂತ ಹೇಳಿದ್ದಾರೆ. ಆ್ಯಂಡ್ ನಾನು ಕೇಳಿದ್ದೀನಿ, ಮ್ಯಾಮ್ ನಂಗೆ ತುಂಬ ಸುಸ್ತಾಗ್ತಾ ಇದೆ, ನನಗೆಲ್ಲ ಆಗ್ತಾಯಿಲ್ಲ ಅಂತ ಹೇಳಿ. ಆರಾಮಾಗಿ ಓಡಾಡ್ಕೊಂಡಿರ್ತೀನಿ. ಇನ್ಸುಲಿನ್ ತಗೊಂಡ ತಕ್ಷಣ ಸ್ವೆಟ್ ಆಗೋದು, ಸುಸ್ತಾಗೋದು ಹಾಗೆ. ಮತ್ತು ಫುಡ್ಡನ್ನು 5 ಟೈಮ್ಸಿಗೆ ಸ್ಪ್ಲಿಟ್ ಮಾಡಿಕೊಂಡು ತಿಂತೀನಿ. ಬೆಳಗ್ಗೆ ತಿಂಡಿ ತಿಂದು 12 o'clock ಮತ್ತು ಮಧ್ಯಾಹ್ನ ಊಟ, ಸಂಜೆ, ರಾತ್ರಿ ಆ ಥರ ಸ್ಪ್ಲಿಟ್ ಮಾಡ್ಕೊಂಡು ತಿನ್ನೋದ್ರಿಂದ
ಸ್ವಲ್ಪ ಸುಸ್ತು ಕಡಿಮೆ ಆಗುತ್ತೆ. ಸೊ ಯಾರಾದರೂ ವಿಡಿಯೋ ನೋಡ್ತಿರೋರಿಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಸೊ ಇವತ್ತಿಗೆ ನನ್ನ ಈ ಒಂದು ವ್ಲಾಗ್ನ ಮುಗಿಸ್ತೀನಿ. ಮತ್ತು ಸಾಧ್ಯವಾದಷ್ಟು ಬೇಗ ವ್ಲಾಗ್ಸ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಯಲ್ಲಾದರೆ, ಇಲ್ಲ ಅಂತ ಅಂದರೆ ಯಾವ್ದು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿರ್ತೀನಿ ಹಳೆಯ ವಿಡಿಯೋನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್.